ಶಾಲಾ ಮಕ್ಕಳ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭೂತಾರಾಧನೆಗೂ ಅವಕಾಶ ನೀಡಿ ಶಿಕ್ಷಣ ಇಲಾಖೆಯು ತುಳುವರ ನಂಬಿಕೆಯ ವಿರುದ್ಧ ಚೆಲ್ಲಾಟವಾಡ್ತಾ ಇದೆ ಅಂತ ಶಾಸಕ ವೇದವ್ಯಾಸ ಕಾಮತ್ ಕಿಡಿಕಾರಿದ್ದಾರೆ. ಹೌದು, ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ಅಸ್ಮಿತೆಯ ಪ್ರತೀಕ. ಇದು ಪ್ರದರ್ಶನ ಕಲೆಯಲ್ಲ. ಆದರೆ ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡಲು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಆದ್ದರಿಂದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಆದರೆ ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ಯಾಕೆ ಹೇಳಿದರೆ ಕಳೆದ ವರ್ಷ ಇದೇ ರೀತಿಯಲ್ಲಿ ಒಂದು ಸರ್ಕ್ಯುಲರ್ ಎಲ್ಲ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುತ್ತಾರೆ ಕಾಲೇಜುಗಳಲ್ಲಿ. ಅದರಲ್ಲಿ ದೈವಾರಾಧನೆ ಮತ್ತು ಭೂತಾರಾಧನೆ ಅನ್ನೋದನ್ನು ಸೇರಿಸಿಕೊಂಡಿದ್ದರು. ಅದನ್ನು ಮಾನ್ಯ ಸುನಿಲ್ ಕುಮಾರ್ ಅವರು ಪ್ರಶ್ನಿಸಿದರು. ಮಧು ಬಂಗಾರಪ್ಪರಲ್ಲಿ ಪ್ರಶ್ನಿಸಿರುವಾಗ ಕಳೆದ ವರ್ಷ ನಾವು ತೆಗಿತೇವೆ ಅಂತ ಮಾತು ಕೊಟ್ಟು ಅದನ್ನು ತೆಗೆದಿದ್ದಾರೆ. ಆದರೆ ಈ ವರ್ಷ ಪುನಃ ಅದನ್ನು ಪುನರಪಿ ಹಾಕಿರುತ್ತಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಿದೆ. ಯಾಕೆ ಹೇಳಿದರೆ ಶಿಕ್ಷಣ ಇಲಾಖೆ ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕಬಾರ್ದು ಅನ್ನೋ ಪರಿಜ್ಞಾನ ಇರಬೇಕು. ಯಾಕೆ ಹೇಳಿದರೆ ದೈವಾರಾಧನೆ ಭೂತಾರಾಧನೆ ಅನ್ನೋದು ಈ ತುಳುವರ ನಂಬಿಕೆ ಮತ್ತು ಆರಾಧನೆ. ಇದನ್ನು ಸಾವಿರಾರು ವರ್ಷಗಳಿಂದ ಬಹಳ ಶಿಸ್ತುಬದ್ಧ ರೀತಿಯಲ್ಲಿ ಇಲ್ಲಿಯ ಜನರು ಆರಾಧಿಸಿಕೊಂಡು ಬಂದಿರುವಂಥದ್ದು. ಇದನ್ನು ನೀವು ವೇದಿಕೆಗಳಲ್ಲಿ ಛದ್ಮವೇಷ ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥದ್ದು ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗ್ತದೆ. ದಯವಿಟ್ಟು ನಾನು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರಲ್ಲಿಗೆ ವಿನಂತಿ ಮಾಡ್ತಿದ್ದೇನೆ, ಇದನ್ನು ತಕ್ಷಣವೇ ತಿದ್ದುಪಡಿ ಮಾಡಬೇಕು. ನೀವು ಮಾಡದಿದ್ದರೆ ಇದರ ಬಗ್ಗೆ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅದು ನಮಗೆ ಗೊತ್ತಿದೆ. ಯಾಕೆಂದರೆ ನೀವು ಒಂದು ಧರ್ಮದ ಅಥವಾ ಒಂದು ಜನರ ನಂಬಿಕೆಗಳಿಗೆ ಘಾಸಿ ಮಾಡುವಂಥದ್ದು ಸರಿಯಲ್ಲ. ಇದನ್ನೇ ನೀವು ಬೇರೆ ಧರ್ಮದ ರೀತಿಯಲ್ಲಿ ಮಾಡ್ತಿದ್ರೆ ಇಷ್ಟೊತ್ತಿಗೆ ನಿಮಗೆ ತಕ್ಕ ಉತ್ತರ ಸಿಗ್ತಿತ್ತು. ಆದರೆ ನೀವು ಇದನ್ನು ಬಹಳ ಆಲಸ್ಯತನದಿಂದ ಮಾಡುತ್ತಿರುವುದು ನಮಗೆ ಬಹಳಷ್ಟು ನೋವು ಉಂಟಾಗಿದೆ. ಕಳೆದ ವರ್ಷ ವಿನಂತಿಸಿಕೊಂಡರು, ಈ ವರ್ಷ ಪುನರಪಿ ಮಾಡುತ್ತಿರುವುದು ಬಹಳ ತಪ್ಪು. ನೀವು ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮವನ್ನ ಶಿಕ್ಷಣ ಇಲಾಖೆ ಆಯೋಜಿಸಿದೆ. ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿದೆ. ಇದರಲ್ಲಿ ಬೊಂಬೆಯಾಟ, ಕೋಲಾಟ, ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ ಮುಂತಾದ ಜನಪದ ಕಲೆಗಳನ್ನು ಪ್ರದರ್ಶಿಸಲು ಅವಕಾಶವನ್ನು ನೀಡಲಾಗಿದೆ. ಆದರೆ ಈ ಪಟ್ಟಿಯಲ್ಲಿ ಭೂತಾರಾಧನೆಯನ್ನು ಕೂಡ ಸೇರಿಸಲಾಗಿದೆ. ಆದ್ದರಿಂದ ಭೂತಾರಾಧನೆ ವೇದಿಕೆಯಲ್ಲಿ ಪ್ರದರ್ಶನವಾಗುವ ಸಾಧ್ಯತೆ ಇದೆ. ಇದರಿಂದ ದೈವಾರಾಧನೆಗೆ ಅಪಚಾರ ಆಗುತ್ತೆ. ಇದರಿಂದ ತುಳುನಾಡಿನ ಜನರ ನಂಬಿಕೆಗೆ ಘಾಸಿಯಾಗುತ್ತೆ. ಆದ್ದರಿಂದ ಸರ್ಕಾರ ಕಳುಹಿಸಿದ ಸುತ್ತೋಲೆಯಲ್ಲಿರುವ ದೈವಾರಾಧನೆ ಕೈಬಿಡಬೇಕು ಅನ್ನುವ ಬಲವಾದ ಆಗ್ರಹ ಶಾಸಕ ವೇದವ್ಯಾಸ ಕಾಮತ್ ಅವರದ್ದು. ಇವತ್ತು ಸರ್ಕಾರ ಒಂದು ಆದೇಶವನ್ನು ಕೊಟ್ಟದ್ದು, ಈ ಆದೇಶ ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನ ಸೇರಿಸಿಕೊಂಡು ಕೊಟ್ಟಂತ ಆದೇಶವನ್ನ ನಾನು ಖಂಡಿಸ್ತಾ ಇದ್ದೇನೆ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಿಕೊಡಿಸುವಂತ ದೃಷ್ಟಿಯಲ್ಲಿ ಶಾಲಾ ರಂಗೋತ್ಸವ ಅಂತ ಹೇಳುವಂತ ಒಂದು ಮನೋರಂಜನಾ ಕಾರ್ಯಕ್ರಮವನ್ನ ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ, ರಾಜ್ಯದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಈ ಮನೋರಂಜನಾ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಬೊಂಬೆ ಆಟ, ಕೋಲಾಟ, ಈ ರೀತಿಯ ಕರ್ನಾಟಕದ ಬೇರೆ ಬೇರೆ ಕಲೆಗಳಿಗೆ ವಿಶೇಷವಾಗಿ ಅವಕಾಶ ಕೊಟ್ಟು ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಅದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಂಥ ಆದೇಶದಲ್ಲಿ ಮನೋರಂಜನೆಗಳ ಸಾಲಿನಲ್ಲಿ ಭೂತಾರಾಧನೆಯನ್ನು ಸೇರಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಆದೇಶ ಬಹಳ ಮನಸ್ಸಿಗೆ ನೋವಾಗುವಂಥ ಆದೇಶ. ಈ ಆದೇಶವನ್ನು ಸರಿಪಡಿಸ್ಕೊಡ್ಬೇಕು. ಈ ಆದೇಶದಲ್ಲಿ ಭೂತಾರಾಧನೆಯನ್ನು ತೆಗೆದು ಆದೇಶವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ.